ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ ಮತ್ತು ಯೂಟ್ಯೂಬರ್. ನಮ್ಮದು ಒಂದು ಸಂಸ್ಥೆ ಇದೆ. ನಮ್ಮ ತಂದೆ ಹೆಸರಿನಲ್ಲಿ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಮಾಡಿದ್ದೀವಿ, ASB ಮೆಮೋರಿಯಲ್ ಟ್ರಸ್ಟ್ ಅಂತ. ಅದ್ರ ಮುಖಾಂತರ ನಾವು ನಮ್ಮದು ಎಲ್ಲ ಸಾಂಸ್ಕೃತಿಕ ಕೆಲಸ ಏನೇನಿದೆಯೋ ಅದೆಲ್ಲ ಮಾಡ್ತೀವಿ. ನಾನೊಂದು 40 ಪುಸ್ತಕ ಬರೆದುಬಿಟ್ಟಿದ್ದೇನೆ, ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು. ಸೊ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಅಲ್ಲ, ಹಾಗಾಗಿ ಪುಸ್ತಕಗಳು ಓದೋರ ಸಂಖ್ಯೆ ಕಡಿಮೆ ಆದ್ದರಿಂದ ನನ್ನ ಪುಸ್ತಕಗಳ ಆಧಾರದ ಮೇಲೆ ಸಾಕ್ಷಿ ಚಿತ್ರ ತೆಗಿತಾ ಇದ್ದೀನಿ. ನಾನು ಬರೆದ ರಸವೈಚಾರಿಕತೆ ಅನ್ನೋ ಪುಸ್ತಕದ ಆಧಾರದ ಮೇಲೆ ಸಾಕ್ಷಿ ಚಿತ್ರ ಮಾಡ್ತಾ ಇದ್ದೀವಿ. ಈಗ ಇದರೊಳಗೆ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಆಶಾವಾದ ಅಂತ ಒಂದು ಸಬ್ಜೆಕ್ಟ್ ಇದೆ, ಒಂದು ವಿಷಯ ಇದೆ. ಇಂಗ್ಲೀಷ್ ಅದಕ್ಕೆ ಆಪ್ಟಮಿಸಮ್ ಅಂತ ಕರೀತಾರೆ. ಅಂದರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ, ನಾನು ಮುಂದೆ ಏನಾರು ಆಗಬೇಕು, ನಾನು ಏನಾರು ಮುಂದೆ ಬೆಳೆಸಬೇಕು ಅಂತ ಒಂದು ಆಸೆ ಇರ್ತದೆ. ಒಂದು ಆಪ್ಟಮಿಸಮ್ ಒಂದು ಆಸೆ ಇಟ್ಕೊಂಡಿರ್ತಾರೆ. ಸೊ ಈ ಆಸೆ ಬಹಳ ಇಂಪಾರ್ಟೆಂಟ್. ಯಾರಿಗೆ ಆಸೆ ಇಲ್ವೋ ಅವ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಆಶಾವಾದ ಅನ್ನೋದು ಒಂದು ಸಿದ್ಧಾಂತ ಬೇರೆ ಆಗ್ಬಿಟ್ಟಿದೆ ಅದು. ಯಾಕಂದ್ರೆ ವಿಜ್ಞಾನಕ್ಕೆ, ಔಷಧೋಪಚಾರಕ್ಕೆ, ಧರ್ಮ ಆಚಾರ ವಿಚಾರಗಳಿಗೆ ಆಶಾವಾದ ಸಿದ್ಧಾಂತದ ಕೊಡುಗೆ ಅಪಾರ ಅಂತ ಹೇಳ್ಬಿಟ್ಟಿದ್ದಾರೆ ಪಂಡಿತರು. ಸೊ ಜೀವನಕ್ಕೆ ಆಶಾವಾದ ಒಳ್ಳೆಯದು, ಆಪ್ಟಮಿಸಮ್ ಇರಲೇಬೇಕು. ಜೀವನವನ್ನು ಸರಿಯಾದ ರೀತಿಯಲ್ಲಿ ಸುಖವಾಗಿ ಸಾಗಿಸಲು ಸುಲಭೋಪಾಯ ಈ ಆಶಾವಾದ. ಭರವಸೆ, ಆಸೆ ಮತ್ತು ಪ್ರೀತಿಗಳಿಂದ ಆಶಾವಾದವನ್ನು ಜೀವನದಲ್ಲಿ ಅಳವಡಿಸಿ ನಮ್ಮ ಜೀವನವನ್ನು ಸುಖವಾಗಿಸಬಹುದು ಅಂತ ಹೇಳಿದ್ದಾರೆ. ಸೊ ಈ ಆಶಾವಾದದ ಬುನಾದಿ ಅಂದ್ರೆ ಏನು? ಆಶಾವಾದಕ್ಕೆ ಏನ್ ಬೇಕು? ನಮ್ಗೆ ಒಂಥರ ಭರವಸೆ ಬೇಕು, ಆಸೆ ಇರಬೇಕು, ಪ್ರೀತಿ ಇರಬೇಕು, ಅದೆಲ್ಲ ಇರಬೇಕು. ಸೊ ಈಗ ಅದೆಲ್ಲ ಹೇಗೆ ನಾವು ಪಡ್ಕೊಳ್ಳೋದು ಅಂದ್ರೆ ಅದೊಂದು ವಿಷಯ ಬಹಳ ಚೆನ್ನಾಗಿದೆ. ಈಗ ಆಶಾವಾದ ಕೆಲವರು ಹೇಳ್ತಾರೆ ಅದೊಂಥರ ಸುಗಂಧ ಅಂತ ಹೇಳ್ತಾರೆ. ಅದನ್ನು ಸೇವಿಸಿಕೊಂಡ್ರೆ ಅದರ ಪರಿಮಳ ಸುತ್ತಲೂ ಹರಡಿ ಎಲ್ಲರ ಮೈ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ. ಆಶಾ ಇದ್ದವನು, ಆಶಾವಾದ ಇಟ್ಕೊಂಡವನು, ಅವನು ನೆರೆಹೊರೆ, ಅವನ ಬಂಧುಗಳು, ಅವನ ಫ್ರೆಂಡ್ಸು, ಅವ್ರು ಯಾರೇ ಇರಲಿ, ಅವನು ನೋಡಿ ಅರೆ ಇವನು ಏನಪ್ಪ ಇಷ್ಟು ಆಸೆ ಇಟ್ಕೊಂಡಿದ್ದಾನೆ, ಇವನು ಏನು ಲವಲವಿಕೆ ಆಗಿದ್ದಾನೆ, ಹಸುಮುಖನಾಗಿರ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿದ್ದಾನೆ, ಈ ಭಾಳ ಒಂದು ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ದಾನೆ, ಆಶಾವಾದ ಇಟ್ಕೊಂಡಿದ್ದಾನೆ, ಜೀವನದಲ್ಲಿ ಒಂದು ಸುಂದರವಾದ ಆನಂದದಲ್ಲೇ ಇರ್ತಾನೆ ಇವನು ಅಂತ ಎಲ್ಲರೂ ಅವನ್ನ ಲೈಕ್ ಮಾಡ್ತಾರೆ. ಅದೊಂದು ಎಲ್ಲರಿಗೂ ಗೊತ್ತೇ ಇದೆ ಅದು. ಸೊ ಯಾರು ಸುಂದರ, ಸುಮಧುರ, ಸುಲಲಿತ ವಿಚಾರಗಳನ್ನು ಮಾಡುತ್ತಾರೋ ಅವ್ರು ಯಾವತ್ತೂ ಆಶಾವಾದಿಗಳೇ ಆಗಿರ್ತಾರಂತೆ. ಆಶಾವಾದಿಗಳು ಯಾವತ್ತೂ ಆನಂದದಲ್ಲೇ ಇರ್ತಾರೆ. ಆಶಾವಾದಿಗಳು ಅಳ್ತಾ ಕೂತ್ಕೊಳ್ಳೋದಿಲ್ಲ, ಅಯ್ಯೋ ಅಂತ ಅಳ್ತಾ ಇರೋದಿಲ್ಲ, ಒಂಥರ ಅಶಾಂತಿಯಿಂದ ಇರೋದು, ಮನಸ್ಸು ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ನನ್ನ ಗತಿ ಹಿಂಗಾಗೋಯ್ತೆ, ನಂಗೆ ಹಿಂಗಾಗೋಯ್ತು ಅಂತ ಕಂಪ್ಲೇಂಟ್ ಮಾಡ್ಕೊಳ್ಳೋದೇ ಇರೋದಿಲ್ಲ. ಅವರು ಆಶಾವಾದಿಗಳು ಯಾವತ್ತು ನಾನು ಚೆನ್ನಾಗಿದ್ದೇನಪ್ಪ, ಎಲ್ಲರನ್ನೂ ಚೆನ್ನಾಗಿರ್ತದೆ, ನನ್ಗೆ ಒಳ್ಳೇದಾಗ್ತದೆ, ಆ ಥರ ಒಂದು ಆಶಾವಾದ ಇಟ್ಕೊಂಡೇ ಇರ್ತಾರೆ ಅವರು. ಸೊ ಇದು ಸುಖ ಸಂತೋಷಗಳನ್ನು ಹೊಂದಿರುವನೇ ಅತ್ಯಂತ ಭಾಗ್ಯಶಾಲಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದು ನಂಬಿಕೆ ಇದ್ದೇ ಇದೆ. ಒಳ್ಳೆ ಗುಣವನ್ನು ಹೊಂದಿರುವನು ಇದರೊಡನೆ ಹಂಚಿಕೊಳ್ಳೋದು ಇನ್ನೂ ಭಾಗ್ಯಶಾಲಿ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಸೊ ಆಶಾವಾದಿ ಪಾಪವನ್ನು ಖಂಡಿಸುತ್ತಾನಂತೆ, ಅದನ್ನು ಬೆಂಬಲಿಸಕ್ಕೆ ಹೋಗೋದಿಲ್ಲ. ಅವನು ಅಪಾಯವನ್ನು ಕಣಗಾಣಿಸುವುದಿಲ್ಲ, ದುರ್ಘಟನೆ ಕೆಡಕಿಗೆ ಹೆದರುವುದಿಲ್ಲ. ಅವನು ಧೈರ್ಯದಿಂದ ಎದುರಿಸ್ತಾನೆ. ಅವನು ಆಶಾವಾದಿ ಹೇಳಿಯಂತೆ ಕುಳಿತುಕೊಳ್ಳುವುದಿಲ್ಲ. ನಿಸ್ವಾರ್ಥತೆಯಿಂದ, ಹಸನ್ಮುಖದಿಂದ, ಆನಂದದಿಂದ ಎಂತಹ ಕೇಡುಗಳು ಆದ್ರೂ ಕೇಡು ಬಂದ್ರು ಅವ್ರನ್ನ ಎದುರಿಸ್ತಾನೆ ಅಂತ ಆಶಾವಾದದ ಜೊತೆ ಡೆಫಿನೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಮುಂದೆ ಕೂತಿದೆ ಒಂದು ಹುಡುಗಿ, ಸಣ್ಣ ಪುಟ್ಟ ಹುಡುಗಿ, ಅವಳು ಒಂದು ಕಥೆ ಹೇಳ್ತಾಳೆ, ಕೇಳಿ ಅವಳ ಕಥೆನ. ನನ್ನ ಹೆಸರು ಕಮಲಾಕ್ಷಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMPS ಹೊಸಹಳ್ಳಿ. ನಾನು ಇಂದು ಲಾಮ ಮತ್ತು ದರೋಡೆಕೋರರ ಕಥೆಯನ್ನು ಹೇಳುತ್ತಿದ್ದೇನೆ. ಒಮ್ಮೆ ಒಬ್ಬ ಲಾಮನು ಟಿಬೆಟ್ಟಿನ ಮಂಗೋಲಿಯದ ಬೌದ್ಧ ಗುರು ಅಪಾಯಕಾರಿ ಎಂದು ಪ್ರಸಿದ್ಧವಾಗಿದ್ದ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ. ಆಗ ಇಬ್ಬರು ಕಳ್ಳರು ಅವನನ್ನು ಅಡ್ಡಗಟ್ಟಿ ಇರುವುದೆಲ್ಲವನ್ನೂ ಕೊಡುವಂತೆ ಒತ್ತಾಯಿಸರು. ಲಾಮನು ಕಟ್ಟುಮಸ್ತಾದ ವ್ಯಕ್ತಿ. ಅವರಿಬ್ಬರನ್ನು ಒಂದೇ ಬಾರಿಗೆ ಹಿಡಿದು ಮೇಲೆತ್ತಿ ಅವರಿಬ್ಬರ ತಲೆಯನ್ನು ಪರಸ್ಪರ ಘಟಿಸಬೇಕೆಂದುಕೊಂಡ.
ತಾಳ್ಮೆಯನ್ನು ತಂದುಕೊಂಡು ಮೌನವಾಗಿ ಅವರಿಬ್ಬರನ್ನು ಕೆಳಗಿಳಿಸಿ ತನ್ನಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಕೊಟ್ಟು ಕಳುಹಿಸಿದ. ಅವರತ್ತ ಹೋದ ಮೇಲೆ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡು ತನ್ನಲ್ಲಿಯೇ ಅಂದುಕೊಂಡ, ನನಗೆ ಅವಶ್ಯಕವಾದದ್ದನ್ನು ಕೊಂಡೊಯ್ಯಲು ಆ ಸುಲಿಗೆಗಾರರಿಗೆ ಸಾಧ್ಯವಾಗಲೇ ಇಲ್ಲ. ಧನ್ಯವಾದಗಳು.